ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಸ್ಟರ್ ಥಿಯರಮ್ ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೇಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಮೊದಲಿಗೆ ಜನರಲ್ ಫಾರ್ಮ್ ಮಾಸ್ಟರ್ ಥಿಯರಮ್ ಇಂದ ಜನರಲ್ ಫಾರ್ಮ್ ಹೇಗಿರುತ್ತೆ? ಟಿ ಆಫ್ ಎನ್ ಇಸ್ ಈಕ್ವಲ್ ಟು ಎ ಇಂಟು ಟಿ ಎನ್ ಬೈ ಬಿ ಪ್ಲಸ್ ಎಫ್ ಆಫ್ ಎನ್. ನೋಡಿ, ಅವ್ರು ಕೊಟ್ಟಿರುವಂತ ಕ್ವಶನ್ ಅಲ್ಲಿ ಏನೇನಿದೆ? ಎ ಜಾಗದಲ್ಲಿ 4 ಇದೆ, ಬಿ ಜಾಗದಲ್ಲಿ 2 ಇದೆ, ನೆಕ್ಸ್ಟ್ ಎಫ್ ಆಫ್ ಎನ್ ಜಾಗದಲ್ಲಿ ಏನಿದೆ? ಎನ್ ಇದೆ. ಇಷ್ಟೇ, ಸಿಂಪಲ್. ಜನರಲ್ ಫಾರ್ಮ್ ನ ಫಸ್ಟ್ ಬರ್ಕೊಳ್ಳಿ. ನೆಕ್ಸ್ಟ್ ಈ ಥಿಯರಮ್ ಅಲ್ಲಿ ಸಾಲ್ವ್ ಮಾಡಬೇಕು ಅಂದ್ರೆ ನಮಗೆ 3 ಕೇಸಸ್ ಬರುತ್ತೆ. ಮೊದಲನೇ ಕೇಸ್ 1. ಮೊದಲನೇ ಕೇಸ್ ಏನು? ಇಫ್ ಎಫ್ ಆಫ್ ಎನ್ is less than n power log a to the base b. ಈ ಫಾರ್ಮ್ ಅಲ್ಲಿ ಇದೆ. ಸೊ ಇದನ್ನು ನಾವು ಕಂಪ್ಯೂಟ್ ಮಾಡೋಣ. ನೆಕ್ಸ್ಟ್ ಎಫ್ ಆಫ್ ಎನ್ ವ್ಯಾಲ್ಯೂ ಏನು? ಇಲ್ಲಿ ಪ್ಲಸ್ ಎನ್ ಸ್ಕ್ವೇರ್ ಇದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ? ಎಫ್ ಆಫ್ ಎನ್ ಅಂತ ಕರಿತೀವಿ. ಈಗ ಈ ತರ ಏನಾದ್ರೂ ಸಿನಿಯರಿಯೋ ಅರೈಸ್ ಆದ್ರೆ ಎಫ್ ಆಫ್ ಎನ್ ವ್ಯಾಲ್ಯೂ ಏನಿದೆ? ಎನ್ ಇದೆ. ಎನ್ಗಿನ್ನ ಗ್ರೇಟರ್ ಎನ್ ಏನಾದ್ರೂ ಈಗ ಎಫ್ ಆಫ್ ಎನ್ ವ್ಯಾಲ್ಯೂ ಏನಿದೆ ಅಲ್ಲಿ ಮೊದಲನೇ ಕ್ವಶನ್ ಅಲ್ಲಿ ಎನ್ ಇದೆ. ಏನಾದ್ರೂ ಇಲ್ಲಿ ಈ ಎನ್ ಲಾಗ್ ಎ ಟು ದ ಬೇಸ್ ಬಿ ವ್ಯಾಲ್ಯೂ ಏನಾದ್ರೂ ಎನ್ ಸ್ಕ್ವೇರ್ ಎನ್ ಕ್ಯೂಬ್ ಏನಾದ್ರೂ ಬಂದ್ರೆ ಏನಾಗುತ್ತೆ? ಎನ್ ಈಸ್ ಲೆಸ್ ದೆನ್ ಎನ್ ಸ್ಕ್ವೇರ್ ಎನ್ ಕ್ಯೂಬ್. ಸೊ ಅವಾಗ ಈ ಕೇಸ್ 1 ನ ಯೂಸ್ ಮಾಡಿಕೊಂಡು ನಾವು ಆನ್ಸರ್ ನ ಬರೀಬೇಕು. ಸೊ ಆನ್ಸರ್ ನ ಹೇಗೆ ಬರೀತೀವಿ? ಟಿ ಆಫ್ ಎನ್ ಇಸ್ ಈಕ್ವಲ್ ಟು ಟೀಟಾ ಇಂಟು ಎನ್ ಲಾಗ್ ಎ ಟು ದ ಬೇಸ್ ಬಿ. ಸೊ ಇದರ ವ್ಯಾಲ್ಯೂನ ನಾವು ಇದರೊಳಗಡೆ ಬರೆದು ಟೀಟಾ ಅಂತ ಬರೀತೀವಿ. ಸಿಂಪಲ್. ನೆಕ್ಸ್ಟ್ ಕೇಸ್ 2. ಸೊ ಎರಡನೇ ಕೇಸಲ್ಲಿ ಏನಾಗುತ್ತೆ? ಇಫ್ ಎಫ್ ಆಫ್ ಎನ್ ಈಸ್ ಈಕ್ವಲ್ ಟು ಎನ್ ಲಾಗ್ ಎ ಟು ದ ಬೇಸ್ ಬಿ. ಈ ರೀತಿ ಏನಾದ್ರೂ ಸಿಚುವೇಶನ್ ಬಂತು. ಎಕ್ಸಾಂಪಲ್ ಎನ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್. ಈ ರೀತಿ ನನಗೇನಾದ್ರೂ ಸಿಚುವೇಶನ್ಸ್ ಬಂದ್ರೆ ನಾನು ಆನ್ಸರ್ ನ ಹೇಗಿರಬೇಕು? ಟಿ ಆಫ್ ಎನ್ ಇಸ್ ಈಕ್ವಲ್ ಟು ಟೀಟಾ ಇಂಟು ಎನ್ ಪವರ್ ಲಾಗ್ ಎ ಟು ದ ಬೇಸ್ ಬಿ ಇಂಟು ಲಾಗ್ ಎನ್. ಈ ಫಾರ್ಮ್ ಅಲ್ಲಿ ಇಡಬೇಕು. ಸೊ ಈ ಫಾರ್ಮ್ ಅಲ್ಲಿ ಹೇಗೆ ಆನ್ಸರ್ ನ ಇಡಬೇಕು ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕೇಸ್ 3. ಇವಾಗ ಏನಾಯ್ತು? ಲೆಸ್ ದೆನ್ ಈಕ್ವಲ್ ಟು ಇವಾಗ ಗ್ರೇಟರ್ ದೆನ್. ಇಫ್ ಎಫ್ ಆಫ್ ಎನ್ ಈಸ್ ಗ್ರೇಟರ್ ದೆನ್ ಎನ್ ಪವರ್ ಲಾಗ್ ಎ ಟು ದ ಬೇಸ್ ಬಿ. ಈ ತರ ಏನಾದ್ರೂ ಬಂತು ಅಂದ್ರೆ ನಮ್ಮ ಆನ್ಸರ್ ನ ಹೇಗಿರಬೇಕು? ಟಿ ಆಫ್ ಎನ್ ಈಸ್ ಈಕ್ವಲ್ ಟು ಟೀಟಾ ಇಂಟು ಎಫ್ ಆಫ್ ಎನ್. ಸೊ ಎಫ್ ಆಫ್ ಎನ್ ವ್ಯಾಲ್ಯೂ ಗ್ರೇಟರ್ ಆಗಿರೋದ್ರಿಂದ ಎಫ್ ಆಫ್ ಎನ್ ಇಟ್ಟೆ ಇದೆ. ನೋಡಿ, ಇಲ್ಲೇನಾಯ್ತು? ಎನ್ ಲಾಗ್ ಬಿ ಪವರ್ ಎನ್ ಲಾಗ್ ಎ ಟು ದ ಬೇಸ್ ಬಿ ಗ್ರೇಟರ್ ಇತ್ತು. ಸೊ ಅದನ್ನ ಡೈರೆಕ್ಟ್ ಆಗಿಟ್ಟೆ. ಸಿಂಪಲ್. ಈಕ್ವಲ್ ಇದ್ರೆ ಇಂಟು ಲಾಗ್ ಎನ್ ಒಂದನ್ನ ಮಾಡಬೇಕು. ಈಗ ಮೊದಲನೇ ಕ್ವಶನ್ ನ ಕನ್ಸಿಡರ್ ಮಾಡೋಣ. ಮೊದಲನೇ ಕ್ವಶನ್ ಏನು? ಟಿ ಆಫ್ ಎನ್ ಇಸ್ ಈಕ್ವಲ್ ಟು 4t ಎನ್ ಬೈ 2 ಪ್ಲಸ್ ಎನ್. ಈಗ ಜನರಲ್ ಫಾರ್ಮ್ ಜೊತೆ ಫಸ್ಟ್ ಕಂಪೇರ್ ಮಾಡಿ. ಎ ಜಾಗದಲ್ಲಿ ಏನಿದೆ? ಎ ಜಾಗದಲ್ಲಿ 4 ಇದೆ. ಸೊ ಎ ಇಸ್ ಈಕ್ವಲ್ ಟು 4. ನೆಕ್ಸ್ಟ್ ಬಿ ಜಾಗದಲ್ಲಿ ಏನಿದೆ? ಬಿ ಜಾಗದಲ್ಲಿ 2 ಇದೆ. ಸೊ ಬಿ ಇಸ್ ಈಕ್ವಲ್ ಟು 2. ಎಫ್ ಆಫ್ ಎನ್ ಜಾಗದಲ್ಲಿ ಏನಿದೆ? ಎನ್ ಇದೆ. ಸೊ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್. ಇಷ್ಟ ಆಯ್ತು. ನಾನು ಏನನ್ನ ಕಂಪ್ಯೂಟ್ ಮಾಡಬೇಕು? ಎನ್ ಪವರ್ ಲಾಗ್ ಎ ಟು ದ ಬೇಸ್ ಬಿ ನ ಕಂಪ್ಯೂಟ್ ಮಾಡಬೇಕು. ಯಾಕೆ? ಎಫ್ ಆಫ್ ಎನ್ ಜೊತೆ ಕಂಪೇರ್ ಮಾಡೋದಕ್ಕೆ. ಈಗ ಎನ್ ಇಂಟು ಎನ್ ಪವರ್ ಲಾಗ್ ಎ ಟು ದ ಬೇಸ್ ಬಿ. ಎನ್ ಪವರ್ ಲಾಗ್ ಎ ವ್ಯಾಲ್ಯೂ ಏನು? 4. ನೆಕ್ಸ್ಟ್ ಬಿ ವ್ಯಾಲ್ಯೂ ಏನು? 2. ಬೇಸ್ 2. ಸೊ ಬೇಸ್ 2 ಇದ್ದಾಗ ಲಾಗ್ 4 ನ ವ್ಯಾಲ್ಯೂ ಏನಾಗಿರುತ್ತೆ? ಸೊ ಕ್ಯಾಲ್ಸಿಲಿ ಹೊಡೆದ್ರೆ ಬರುತ್ತೆ. ಬೇಸ್ 2 ಇದ್ದಾಗ ಲಾಗ್ 4 ನ ವ್ಯಾಲ್ಯೂ 2 ಆಗಿರುತ್ತೆ. ಸೊ 2 ಎನ್ ಸ್ಕ್ವೇರ್. ಇವಾಗ ಏನಾಯ್ತು? ನನಗೆ ಎಫ್ ಆಫ್ ಎನ್ ವ್ಯಾಲ್ಯೂ ಏನಿದೆ? ಎಫ್ ಆಫ್ ಎನ್ ಮತ್ತೆ ಎನ್ ಪವರ್ ಲಾಗ್ ಎ ಟು ದ ಬೇಸ್ ಬಿ ಇವೆರಡನ್ನ ಕಂಪೇರ್ ಮಾಡಬೇಕು ಇವಾಗ ನಾನು. ಸೊ ಇವೆರಡನ್ನ ಕಂಪೇರ್ ಮಾಡಬೇಕಾದ್ರೆ ಎಫ್ ಆಫ್ ಎನ್ ವ್ಯಾಲ್ಯೂ ಏನಿದೆ? ಎನ್ ಇದೆ ನನಗೆ ಇಲ್ಲಿ ಎನ್.
ಅದೇ ಎನ್ ಪವರ್ ಲಾಗ್ ಎ ಟು ದ ಬೇಸ್ ಬಿ ಏನಿದೆ ಎನ್ ಸ್ಕ್ವೇರ್ ಇದೆ. ಎನ್ ಸ್ಕ್ವೇರ್ ದೊಡ್ಡದ ಎನ್ ದೊಡ್ಡದ? ಸೊ ಎನ್ ಸ್ಕ್ವೇರ್ ದೊಡ್ಡದು. ಸೊ ಎನ್ ಸ್ಕ್ವೇರ್ ದೊಡ್ಡದು. ನೋಡಿ ಕಂಡೀಷನ್ ಯಾವ್ದು ಸ್ಯಾಟಿಸ್ಫೈ ಆಯಿತು? ಎಫ್ ಆಫ್ ಎನ್ ಲೆಸ್ ದೆನ್ ಎನ್ ಪವರ್ ಲಾಗ್ ಎ ಟು ದ ಬೇಸ್ ಬಿ, ಇದು ಸ್ಯಾಟಿಸ್ಫೈ ಆಯಿತು. ಸೊ ಫೈನಲ್ ಆನ್ಸರ್ನ ನಾನು ಹೇಗೆ ಇಡಬೇಕು? ಟಿ ಆಫ್ ಎನ್ ಇಸ್ ಈಕ್ವಲ್ ಟು ಥೀಟಾ ಇಂಟು ಎನ್ ಲಾಗ್ ಎ ಟು ದ ಬೇಸ್ ಬಿ ಏನು ವ್ಯಾಲ್ಯೂ? ಎನ್ ಸ್ಕ್ವೇರ್. ಸೊ ಎನ್ ಸ್ಕ್ವೇರ್ ಕೊಟ್ಟಿರುವಂತಹ ರೆಫರೆನ್ಸ್ ರಿಲೇಷನ್ ಮೊದಲನೇದು ಕ್ಯಾನ್ಸರ್ ಏನು? ಥೀಟಾ ಇಂಟು ಎನ್ ಸ್ಕ್ವೇರ್. ಈಗ ಎರಡನೇ ಕ್ವಶನ್ ಮಾಡೋಣ. ಸೊ ಎ ವ್ಯಾಲ್ಯೂ ಏನು? ಎ ಸ್ಪೇಸ್ ಅಲ್ಲಿ ಎ ಜಾಗದಲ್ಲಿ 2 ಇದೆ, ಬಿ ಜಾಗದಲ್ಲೂ ಕೂಡ 2 ಇದೆ. ನೆಕ್ಸ್ಟ್ ಎಫ್ ಆಫ್ ಎನ್ ಜಾಗದಲ್ಲಿ ಏನಿದೆ? ಎನ್ ಇದೆ. ಸೊ ಇವಾಗ ಡೈರೆಕ್ಟ್ಗೆ ಇನ್ಸರ್ಟ್ ಮಾಡಿ. ಎನ್ ಲಾಗ್ ಎ ಟು ದ ಬೇಸ್ ಬಿ ಅಲ್ವಾ? ಸೊ ಎನ್ ಲಾಗ್ ಎನ್ ಪವರ್ ಲಾಗ್ ಇದೆ. ಎನ್ ಪವರ್ ಲಾಗ್ ಎ ವ್ಯಾಲ್ಯೂ ಏನು? 2, ಬೇಸ್ ಎಷ್ಟು? 2. ಸೊ ಎನ್ ಬೇಸ್ 2 ಇದ್ದಾಗ ಲಾಗ್ 2 ವ್ಯಾಲ್ಯೂ ಏನು? 1. ಸೊ ಎನ್ ಪವರ್ 1. ಎನ್ ಪವರ್ 1 ಅಂದರೆ ಡೈರೆಕ್ಟ್ ಎನ್ ಅಂತ ಬರೀಬಹುದು. ಇವಾಗ ಏನಾಯಿತು? ಕಂಪೇರ್ ಮಾಡಿ. ಎಫ್ ಆಫ್ ಎನ್ ಮತ್ತು ಎನ್ ಪವರ್ ಲಾಗ್ ಎ ಟು ಬೇಸ್ ಬಿ, ಈ ಎರಡರದ್ದು ವ್ಯಾಲ್ಯೂನ ಕಂಪೇರ್ ಮಾಡಿ. ಎಫ್ ಆಫ್ ಎನ್ ವ್ಯಾಲ್ಯೂ ಏನು? ಎನ್. ನೆಕ್ಸ್ಟ್ ಇದನ್ನ ಕಾಂಪ್ಯೂಟ್ ಮಾಡಿದಾಗ ಎನ್ ಪವರ್ ಲಾಗ್ ಎ ಟು ಬೇಸ್ ಬಿ ಮಾಡಿದಾಗ ನಮಗೆ ಎಷ್ಟು ಬಂತು? ಎನ್ ಬಂತು. ಸೊ ಎನ್ ಇಸ್ ಈಕ್ವಲ್ ಟು ಎನ್. ಯಾವ ಕೇಸು? ಕೇಸ್ 2. ಸೊ ಇದಕ್ಕೆ ಆನ್ಸರ್ನ ಹೇಗೆ ಬರೀಬೇಕು? ಟಿ ಆಫ್ ಎನ್ ಇಸ್ ಈಕ್ವಲ್ ಟು ಥೀಟಾ ಇಂಟು ಎನ್ ಲಾಗ್ ಎನ್ ಪವರ್ ಲಾಗ್ ಎ ಟು ಬೇಸ್ ಬಿ, ಅದರ ವ್ಯಾಲ್ಯೂ ಏನು? ಎನ್ ಇದೆ. ಸೊ ಎನ್ ಇಂಟು ಲಾಗ್ ಎನ್. ಇದು ನಮ್ಮ ಎರಡನೇ ರೆಕರೆನ್ಸ್ ರಿಲೇಷನ್ಗೆ ಫೈನಲ್ ಆನ್ಸರ್. ಈಗ ಥರ್ಡ್ ಅಂತನ್ನ ಮಾಡೋಣ. ಸೊ ಮೂರನೇ ಕ್ವಶನ್ ಏನು ಕೊಟ್ಟಿದ್ದಾರೆ? ಟಿ ಆಫ್ ಎನ್ ಇಸ್ ಈಕ್ವಲ್ ಟು 8t n/2 ಪ್ಲಸ್ ಎನ್ ಸ್ಕ್ವೇರ್. ಸೊ ಇಲ್ಲಿ ಎ ವ್ಯಾಲ್ಯೂ ಏನಿದೆ? 8. ನೆಕ್ಸ್ಟ್ ಬಿ ವ್ಯಾಲ್ಯೂ ಏನಿದೆ? 2. ನೆಕ್ಸ್ಟ್ ಎಫ್ ಆಫ್ ಎನ್ ವ್ಯಾಲ್ಯೂ ಏನಿದೆ? ಎನ್ ಸ್ಕ್ವೇರ್. ಈಗ ಕಂಪ್ಯೂಟ್ ಮಾಡಿ. ಎನ್ ಪವರ್ ಲಾಗ್ ಎ ಟು ದ ಬೇಸ್ ಬಿ, ಎನ್ ಪವರ್ ಲಾಗ್ ಎ ವ್ಯಾಲ್ಯೂ ಏನು? 8, ಬಿ ವ್ಯಾಲ್ಯೂ ಏನು? 2. ಸೊ ಇವಾಗ ಏನಾಯಿತು? ನನಗೆ ಲಾಗ್ 8 ವ್ಯಾಲ್ಯೂ ಏನು? ಬೇಸ್ 2 ಇದ್ದಾಗ ಬೇಸ್ 2 ಇದ್ದಾಗ ಲಾಗ್ 8 ನ ವ್ಯಾಲ್ಯೂ 3. ಸೊ ಇವಾಗ ಏನು ಮಾಡಬಹುದು? ಎನ್ ಪವರ್ 3 ಅಂತ ಬರೀಬಹುದು. ಎನ್ ಪವರ್ 3. ಇವಾಗ ಮತ್ತೆ ಕಂಪೇರ್ ಮಾಡಿ. ಎಫ್ ಆಫ್ ಎನ್ ಮತ್ತೆ ಎನ್ ಪವರ್ ಲಾಗ್ ಎ ಟು ದ ಬೇಸ್ ಬಿ. ಎಫ್ ಆಫ್ ಎನ್ ನ ವ್ಯಾಲ್ಯೂ ಏನು? ಎನ್ ಸ್ಕ್ವೇರ್. ಅವ್ರು ಕೊಟ್ಟಿರೋದು ಕ್ವಶನ್ ಅಲ್ಲಿ ಎನ್ ಸ್ಕ್ವೇರ್. ನೆಕ್ಸ್ಟ್ ನಾವು ಕಾಂಪ್ಯೂಟ್ ಮಾಡಿದ್ವಿ. ಎನ್ ಪವರ್ ಲಾಗ್ ಎ ಟು ಬೇಸ್ ಬಿ ವ್ಯಾಲ್ಯೂ ಏನು? ಎನ್ ಕ್ಯೂಬ್. ಸೊ ಎನ್ ಕ್ಯೂಬ್. ಸೊ ಇವಾಗ ಎನ್ ಸ್ಕ್ವೇರ್ ಈಸ್ ಲೆಸ್ ದೆನ್ ಎನ್ ಕ್ಯೂಬ್. ಯಾವ ಈಕ್ವೇಶನ್? ಯಾವ ಕೇಸು? ಕೇಸ್ 1. ಸೊ ಕೇಸ್ 1 ಆನ್ಸರ್ನ ಹೇಗೆ ಬರೀಬೇಕು? ಟಿ ಆಫ್ ಎನ್ ಇಸ್ ಈಕ್ವಲ್ ಟು ಥೀಟಾ ಇಂಟು ಎನ್ ಪವರ್ ಲಾಗ್ ಎ ಟು ದ ಬೇಸ್ ಬಿ. ಸೊ ಅದರ ವ್ಯಾಲ್ಯೂ ಏನು? ಎನ್ ಕ್ಯೂಬ್. ಸೊ ಎನ್ ಕ್ಯೂಬ್. ಸೊ ಈ ರೀತಿ ಮೂರನೇ ರೆಕರೆನ್ಸ್ ರಿಲೇಷನ್ಗೆ ಆನ್ಸರ್ನ ಬರೀಬೇಕು. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.